ತೆಗ್ದಿದ್ರು. ಸೆಲ್ ಫೋನ್ ಮೆಮೊರಿಯಲ್ಲಿ ಇದ್ರೆ ಡಿಲೀಟ್ ಆಗ್ಬಿಟ್ರೆ ಅಂತ ನಾನು ಅದನ್ನ ಕಾಪಿ ಮಾಡಿಸಿದ್ದೆ. ಅದೇ ಇದು. ನೋಡ್ತೀರಾ? ಪರವಾಗಿಲ್ಲ ನೋಡಿ. ಅಸಹ್ಯ ನಮ್ಗೆ ಹಾಕ್ಬೇಕು, ಬೇಡ. ಅರೆ ನೋಡ್ತೀವಿ ಅಂದ್ರಲ್ಲ, ನೋಡಿ. ಬಲವಂತ ಮಾಡ್ತೀಯಾ? ನೋಡಿ ಅಂಕಲ್. ಅಂಕಲ್ ಏನಿದು? ನೀನ್ ಏನ್ ಹೇಳ್ತಿದ್ದೆ ಇವರಿಗೆ? ನೀವ್ ರೂಮಲ್ಲಿ ನಡೆಸಿರೋ ಅಸಹ್ಯದ ಬಗ್ಗೆ ಹೇಳ್ತಿದ್ದಾಳ್ ಕಣೋ. ಹೇಳೋದು ಮಾತ್ರನಾ? ನಮ್ಗೆ ತೋರಿಸ್ತೀನಿ ಅಂತ ಹೆದರಿಸ್ತಾಳೆ. ಏನ್ ತೋರ್ಸೋದು? ನೀನು ನಾನು ಮುತ್ಕೊಟ್ಟಿರೋ ಫೋಟೋನ? ಇದನ್ನ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡೋಣ ಅಂತ ಅನ್ಕೊಂಡಿದ್ಯಾ? ಹೋಗ್ಲಿ, ನಾವ್ ಯಾವಾಗ ಹೀಗೆ ಫೋಟೋ ತೆಗ್ದಿದ್ದು? ಅಂದ್ರೆ ನಂಗೆ ಗೊತ್ತಿಲ್ಲದೆ ಸೀಕ್ರೆಟ್ ಆಗಿ ತಕ್ಕೊಂಡಿದ್ದ? ನೀನ್ ಇಂಥವಳು ಅಂತ ನಂಗೆ ಮೊದ್ಲೇ ಗೊತ್ತಿದ್ದಿದ್ರೆ ಆಗ ನಾನು ನಿನ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾನೆ ಇರ್ಲಿಲ್ಲ. ಇಂಥ ತಪ್ಪು ನಡೀತಿರ್ಲಿಲ್ಲ. ಏನ್ರಿ? ಏನು ಹತ್ರ ಬಂದು ಆಗಿಂದೆಲ್ಲ ನೆನಪು ಮಾಡೋದಕ್ಕೆ ನೋಡ್ತಿದ್ಯಾ? ನಿಂಗದು ಸ್ವೀಟ್ ಮೆಮೊರೀಸ್ ಇರಬಹುದು, ಆದ್ರೆ ನಂಗದು ಕೆಟ್ಟ ಕನ್ಸು. ಅದನ್ನ ನೆನಪು ಮಾಡ್ಕೊಳ್ಳೋದಲ್ಲ, ಅದನ್ನ ನೋಡೋದಕ್ಕೂ ಹೋಗಲ್ಲ. ಆ ನೆನಪುಗಳನ್ನ ಪೂರ್ತಿಯಾಗಿ ನಾಶ ಮಾಡ್ತೀನಿ. ಹೋಗಿ ಇದರಿಂದ ಚಳಿ ಕಾಯಿಸ್ಕೋ. ಸರ್ ಸಾರ್ ಇನ್ನು ಎದ್ದಿಲ್ಲ. ನಾನ್ ನಾಣಿ ಹೇಳಿ. ಸರ್, ನಾವು ಗಣೇಶ ವಸೂಲಿ ಮಾಡಕ್ ಬಂದಿದೀವಿ ಸರ್. ದಾರಿ ತಪ್ಪ ಬಂದಿದ್ದೀರಾ. ಏನ್ ಹೇಳ್ತಾ ಇದೀರಾ ಸರ್? ಸಾರ್ ನಿದ್ರೆಯಿಂದ ಎದ್ದು ಬಂದ್ಮೇಲೆ ಕೊಡ್ತಾರೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ ಸರ್, ಅಷ್ಟರಲ್ಲಿ ರಿಸಿಪ್ಟ್ ಬರ್ಕೋತೀನಿ. ಎಷ್ಟು ಬರ್ಕೊಳ್ಳಿ? ಸಾರ್ ಬಂದು ಕೊಡ್ತಾರೆ ಅಂದಿದ್ದು ಚಂದ ಅಲ್ಲ, ಕ್ಲಾಸ್. ಸಾರಿ, ಆಗ್ಲೇ ನಾನು ಸಾರ್ ಬಂದು ಕೊಡ್ತಾರೆ ಅನ್ನೋ ಬದಲು ಕ್ಲಾಸ್ ತಗೋತಾರೆ ಅನ್ಬೇಕಿತ್ತು. ಏನು ಕ್ಲಾಸ್ ತಗೋತಾರ? ನಾನು ಕೇಳಿ ಮಂಟಪ ಹಾಕಿದ್ರ, ನಾನು ಕೇಳಿ ಮೂರ್ತಿ ಇಟ್ರ, ನಾನು ಕೇಳಿ ಪೂಜೆ ಮಾಡಿದ್ರ? ಇಷ್ಟಕ್ಕೂ ದೇವ್ರು ಅಂದ್ರೆ ಯಾರು? ಎಲ್ಲಿದ್ದಾನೆ? ಏನ್ ಮಾಡ್ತಾ ಇದ್ದಾನೆ? ಒಂದ್ಸಲ ನನ್ ಮುಂದೆ ಬರ ಕೇಳಿ. ಈ ತರ ಕ್ವಶನ್ ಎಲ್ಲ ಕೇಳ್ತಾರೆ. ಅವ್ರನ್ನ ಕನ್ವಿನ್ಸ್ ಮಾಡಿದ್ರೆ ನಿಮ್ಗೆ ಚಂದ ಸಿಗತ್ತೆ, ಎಲ್ದಿದ್ರೆ ನಿಮ್ಗೆ ಕ್ಲಾಸೇ. ಅಯ್ಯಪ್ಪ, ಬರೋ ಹೋಗೋಣ. ಏನಿದು? ವೇಟ್ ಮಾಡಿ ಅಂದ್ರೆ ಓಡೆ ಹೋದ್ರು. ಇದ್ದಿದ್ರೆ ಏನಾಗ್ತಿತ್ತ ಏನೋ. ಏನ್ ನಾಣಿ ಗುಡ್ ಮಾರ್ನಿಂಗ್ ಹೇಳ್ದೆ ಹೀಗೆ ಕೂಗ್ತಿದ್ಯಾ? ಯಾಕೆ ಎಲ್ರು ಹೀಗೆ ಕಿರ್ಚ್ಕೊತಿದ್ದೀರಾ? ಏನೋ ಅಪ್ಪ, ಕಾಲ್ ತುಳಿದ್ಬಿಟ್ರು. ಏನಾಯ್ತು?
ನಮ್ಗೇನಾಗಿದೆ ಅಂತ ಕೇಳ್ತಿದ್ದನ್ ಕಲ್ಪನಾ, ಮೊದ್ಲು ಅವನ್ಗೇನಾಗಿದೆ ಅಂತ ಹೇಳು. ನನಗೇನಾಯ್ತು? ಒಂದ್ಸಲ ಕನ್ನಡಿ ನೋಡ್ಕೊಳಪ್ಪ. ನಿನ್ನ ಎಲ್ರು ನೋಡ್ತಿದಾರೆ ರೀ, ಬೇಡ ರೀ. ಬೇಡ ರೀ, ಎಲ್ರು ನೋಡ್ತಿದ್ದಾರೆ. ಅತ್ತೆ, ಮಾವ, ಆಂಟಿ, ಅಂಕಲ್, ನೀವು ಬಂದು ಆರ್ತಿ ತಗೊಳ್ಳಿ. ಆ ಪುಣ್ಯ ನಮ್ಗೇನ್ ಬೇಕಾಗಿಲ್ಲಮ್ಮ, ನಿಮ್ಮ ಅತ್ತೆ ಮಾವಂಗೆ ಕೊಡು. ಪಾಪ ಮಾಡೋರಿಗೆ ಪುಣ್ಯ ಪ್ರಾಪ್ತಿ ಇರಲ್ಲ ಬಿಡಮ್ಮ. ಏನ್ರಿ, ಆರ್ತಿ ತಗೊಳ್ಳಿ. ನನಗಿದ್ರ ಮೇಲೆ ನಂಬಿಕೆ ಇಲ್ಲ. ಹೋಗ್ಲಿ, ನನ್ ಮೇಲೆ ನಂಬಿಕೆ ಇದ್ರೆ ನನ್ನೇ ತಗೊಳ್ಳಿ. ನಿನಗಿಂತ ಈ ದೀಪನೇ ಓಕೆ. ನಾಣಿ ಸರ್, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರೋ ಬ್ರೇಕ್ಫಾಸ್ಟ್ ಬಂತ? ರೆಡಿ ಆಗಿದೆ ಸರ್. ಓಕೆ, ಬಾ ಕೊಡು. ನಾಣಿ ಅವ್ರೆ, ಮೇಡಮ್, ಆನ್ಲೈನ್ ಅಲ್ಲಿ ಬ್ರೇಕ್ಫಾಸ್ಟ್ ಏನು? ನೀವು ಮಾಡಿರೋ ಟಿಫನ್ ತಿನ್ಬಾರ್ದು ಅಂತ ಸಾರ್ ಹೊರಗಿಂದ ತರಿಸಿದ್ದಾರೆ ಮೇಡಮ್. ನನ್ ಕೈ ಅಡ್ಗೆ ತಿನ್ನಲ್ವಾ? ಮಾಡ್ತೀನಿ. ಅತ್ತೆ, ಮಾವ, ಆಂಟಿ, ಅಂಕಲ್, ಎಲ್ರು ಬನ್ನಿ. ಆನ್ಲೈನ್ ಇಂದ ಟಿಫನ್ ಅಂತೆ. ಲೇಟ್ ಆದ್ರೆ ನಮ್ಗೆ ಇಲ್ಲ. ಬನ್ನಿ ಬನ್ನಿ. ಮಾವ, ಕಾಫಿ ಹೇಗಿದೆ? ಅಮೃತನಮ್ಮ. ಅದೇ ಅದ್ಭುತ. ನಾಣಿ ಅವ್ರೆ, ಅದ್ಭುತ ಅಂದ್ರೆ ಅದ್ಭುತ. ಆಂಟಿ, ಅಂಕಲ್, ಹೇಗಿದೆ? ಏನ್ರಿ, ಇದಕ್ಕಿಂತ ಕೆಲಸದವ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಹಾಲನ್ನ ಬಿಸಿ ಮಾಡಿ ಕಾಫಿ ಪುಡಿ ಸಕ್ಕರೆ ಹಾಕಿದ್ರೆ ಸರಿ ಆಗುತ್ತೆ ಏನೋ? ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ. ಯಜಮಾನ, ನಿಮ್ ಕಮೆಂಟ್ಸ್ ಪ್ಲೀಸ್. ಏನಾಯ್ತು ಜೈ? ಕಾಫಿ ಸೂಪರ್ ಅಂತಿದ್ದಾರೆ. ಮಾಮೂಲಿ ಕಾಫಿ ಅಲ್ಲ, ಸೂಪರ್ ಆಗಿದೆ ಅಂತಿದ್ದಾರೆ. ಏನೋ ಬಾಯ್ ಬಿಟ್ಟು ಹೇಳೋ. ಹೇಳೋದಕ್ಕೆ ಮಾತೇ ಬರ್ತಿಲ್ಲ. ಕಾಫಿನ ಬಾಯಲ್ಲೇ ಇಟ್ಕೊಂಡು ಟೇಸ್ಟ್ ನ ಎಂಜಾಯ್ ಮಾಡ್ತಿದ್ದಾರೆ. ಕಾಫಿಲಿ ಶುಗರ್ ಬದಲು ಸಾಲ್ಟ್ ಹಾಕಿದ್ದಾಳೆ. ಇಲ್ಲ ಯಜಮಾನ್ರೆ, ಎಲ್ರಿಗೂ ಕೊಟ್ಟ ಹಾಗೆ ನಿಮ್ಗೂ ಕಾಫಿ ಕೊಟ್ಟಿದ್ದು. ನಾನ್ ಸುಳ್ಳು ಹೇಳ್ತೀನಾ? ಬೇಕಾದ್ರೆ ಕುಡ್ದು ನೋಡು. ಅವತ್ತು ನನ್ನ ಎಂಜ್ಲು ಕುಡಿಯಲ್ಲ ಅಂತ ಗಲಾಟೆ ಮಾಡಿಲ್ವಾ? ಈಗ ನಾನು ಕುಡಿಯಲ್ಲ. ಏನು ನಾಟಕ ಮಾಡ್ತಿದ್ಯಾ? ನಾನ್ ತರ್ಸಿ ಟಿಫನ್ ಹಾಳ್ ಮಾಡಿದ್ಯಾ? ನೀವು ನಾನಿಟ್ಟಿರೋ ಪ್ಲೇಟ್ ಬೀಳ್ಸಿಲ್ವಾ? ಹಾಗಂತ ಸಾಲ್ಟ್ ಹಾಕಿರೋ ಕಾಫಿ ಕೊಡ್ತೀಯಾ? ಇವತ್ತು ಉಪ್ಪು ಹಾಕಿದಾಳೆ, ನಾಳೆ ವಿಷ ಹಾಕ್ತಾಳ್ ಕಣೋ. ಇವಳನ್ನ ನಂಬೋದಕ್ಕಾಗಲ್ಲ. ಸಾಕ್ ನಿಲ್ಸಿ ಅದ್ಗೆ. ಅವಳೇನೋ ತಮಾಷೆಗೆ ಅಂತ ಸಾಲ್ಟ್ ಹಾಕಿದಾಳೆ, ನೀವ್ ಅದನ್ನ ಸೀರಿಯಸ್ ಮಾಡ್ತೀರಲ್ಲ. ತಮಾಷೆ ಅಂತ ನೀನಂತೀಯಮ್ಮ. ಸಾಲ್ಟ್ ಕಾಫಿ ಕುಡ್ದು ಜೈ ಎಷ್ಟು ಸಫರ್ ಆದ್ನೋ. ಏನು ಆಗಲ್ಲ ಭಾವ, ಜೈ ಲೈಟ್ ಆಗಿ ತಗೊಂತಾನೆ. ಇಲ್ಲ ಡ್ಯಾಡ್, ಇವಳು ಮಾಡಿದಕ್ಕೆ ಸರಿಯಾಗಿರ್ವೆ ಅಂತ ಗೊತ್ತೀನಿ. ವೇಟ್ ಅಂಡ್ ಸಿ. ಓಕೆ, ಐ ಆಮ್ ವೇಟಿಂಗ್.
ಯಜಮಾನ್ರೇ, ಹಾಕಿರೋ ಸೈನ್ ಸಾಕು, ಹೋಗೋಣ ಬನ್ನಿ. ಎಲ್ಲಿಗೆ ಮೇಡಮ್? ಹಾ, ಹನಿಮೂನ್ಗೆ. ನಾಣಿ, ರೂಮ್ಗೆ ಸೊಳ್ಳೆ ಬರ್ದಿರೋ ಹಾಗೆ ಮಸ್ಕಿಟೋ ಕಾಯಿಲ್ ಹಾಕ್ದಾಗೆ ನಮ್ಗೆ ಇಷ್ಟ ಇಲ್ದಿರೋ ಮನುಷ್ಯರು ಹತ್ರ ಬರ್ದಿದ್ದ ಹಾಗೆ ಏನಾದ್ರೂ ಔಷಧಿ ಕಂಡಿಡಿಬೇಕಪ್ಪ. ಅದು ನೀವೇ ಕಂಡಿಡಿಬೇಕು ಸರ್. ಇಷ್ಟು ದೊಡ್ಡ ಹುಡುಗಿ ನಿಮ್ ಕಣ್ಣಿಗೆ ನಾನು ನೋಣ ಸೊಳ್ಳೆ ಹಾಕಾಣ್ತೀನಾ? ನಿನಗಿಂತ ಅವೇ ಬೆಟ್ರು. ಓಡ್ಸಿದ್ರೆ ಓಡ್ ಹೋಗ್ತವೆ. ಹಾಗ ನಿಮ್ಮನ್ನ ಏಯ್ ರಾಕ್ಷಸಿ, ಹೀಗ್ ಗಿಣ್ತಿಯಲೆ? ಮತ್ತೆ ನನ್ನ ಸೊಳ್ಳೆಗೆ ಹೋಲ್ಸಿದ್ರಲ್ಲ, ಅದಕ್ಕೆ ಗಿಂಡಿದ್ದು. ನಾಳೆಯಿಂದ ನಿಮ್ಗೆ ಲವ್ ಏರಿಯಾ ಆಗತ್ತೆ. ಲವ್ ಏರಿಯಾನ? ಹಾ, ಸೊಳ್ಳೆ ಕಚ್ಚಿದ್ರೆ ಮಲೇರಿಯಾ, ನಾನ್ ಗಿಂಡಿದ್ರೆ ಲವ್ ಏರಿಯಾ. ನಾಣಿ ಸರ್, ನನ್ ಸುತ್ತ 4 ಜನ ಬೌನ್ಸರ್ ನೀಡು. ಈ ವುಮನ್ ಹ್ಯಾಂಡ್ಲಿಂಗ್ ನ ತಡ್ಕೊಳಕ್ ಆಗ್ತಿಲ್ಲ. ಹಾ, ಬೌನ್ಸರ್ಸ್ ಬಾಡಿ ಗಾರ್ಡ್ ಯಾಕೆ? ಸುತ್ತ ಒಂದ್ ಮುಳ್ಬೇಲಿ ಹಾಕೊಂಡ್ ಕುತ್ಕೊಳ್ಳಿ. ನಾಣಿ, ಇವಳಿಗೆ ಮರ್ಯಾದೆಯಿಂದ ಹೊರಗೆ ಹೋಗೋ ಕೇಳು. ಇಲ್ಲಿದ್ರೆ ಸೆಕ್ಯೂರಿಟಿ ಕರ್ದ್ ಕಳ್ಸು. ಹಲೋ ಮಿಸ್ಟರು, ನೀವಿಲ್ಲಿ MD ಆದ್ರೆ ನಾನು ಮೇಡಮ್ ಅವರು. ಸಲ್ಯೂಟ್ ನಿಮ್ಗೆ ಅಲ್ಲ, ನನಗೂ ಮಾಡ್ತಾರೆ. ನಾಣಿ, ನಂಗೆ ಯಾಕೆ ಹಿಂಸೆ? ಅದಕ್ಕೆ ಮನೆಗೆ ಹೋಗೋಣ ಬನ್ನಿ. ಮೇಡಮ್, ಇನ್ನು 2-3 ಮೀಟಿಂಗ್ ಇದೆ. ಅದರಲ್ಲಿ ನಿಮ್ಮ ಹೆಸರಲ್ಲಿರೋ ಕಂಪನಿ ಮೀಟಿಂಗ್ ಕೂಡ ಇದೆ. ಅಲ್ಲೂ ಹೋಗ್ಬೇಕು. ಏನು, ನನ್ ಕಂಪ್ನಿ ಮೀಟಿಂಗ್ಗೆ ನೀವ್ ಹೋಗ್ತೀರಾ? ನೋ 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 ನೋ, ನಾನೇ ಹೋಗ್ತೀನಿ. ಮೇಡಮ್, ನೀವು ಮೀಟಿಂಗ್ ಅಟೆಂಡ್ ಮಾಡ್ತೀರಾ? ಯಾಕೆ? ಇವ್ರು ಅಟೆಂಡ್ ಮಾಡೋಕ್ಕಾಗೋದ್ನ ನಾನ್ ಮಾಡ್ಬಾರ್ದಾ? ನಾಣಿ, ಏನ್ ಈ ಲ್ಯಾಂಗ್ವೇಜು? ಮೇಡಮ್, ನೀವು ನಿಮ್ ಭಾಷೆನ ಸರಿ ಮಾಡ್ಕೋಬೇಕು. ಸಾರ್ಗೆ ಹಂಗೆಲ್ಲ ಹೇಳ್ಬಾರ್ದು. ಹ, ಇವ್ರು ನಿಮ್ಗೆ ಸಾರು, ನನಗೆ ಯಜಮಾನ್ರು. ಹೇಗಾದ್ರೂ ಕರೆಯೋ ಹಕ್ಕು ನನಗಿದೆ. ನಾಣಿ, ಸರ್, ಆ ಕಂಪನಿ ಫೈಲ್ ನ ಅವಳು ಕೈ ಕೊಟ್ಟು ಇಲ್ಲಿಂದ ಹೋಗೋದು ಕೇಳು. ತಗೊಳ್ಳಿ ಮೇಡಮ್. ಓಕೆ ಯಜಮಾನ್ರೆ, ನಾನು ಕಂಪನಿ ಮೀಟಿಂಗ್ ಪೂರ್ತಿ ಮಾಡ್ಕೊಂಡು ಮನೆಗ್ ಹೋಗ್ತೀನಿ. ನೀವು ನಿಮ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗ್ ಬನ್ನಿ. ಬಾಯ್. ಅಯ್ಯೋ, ಮರ್ತ್ಬಿಟ್ಟೆ. ಬರೋವಾಗ ಮಲ್ಗೆ ಹೂವು ಹಲ್ವಾ. ಬಾಲು ಯಾಕೆ ಇಲ್ಲಿ ತಾನೆ? ನಂಗೋಸ್ಕರ ಬಂದಿದ್ದಾನಾ? ಅಮ್ಮ ನನ್ನ ನೋಡಿದ್ನಾ? ದೇವ್ರೆ, ನೋಡಿಲ್ಲ ಅನ್ಸುತ್ತೆ. ಬೇಗ ಇವನ್ ಕಣ್ಣಿಗೆ ಬೀಳ್ದೆ ತಪ್ಪಿಸ್ಕೊಳ್ಬೇಕು.
ಬಂದ? ನನ್ ಬಗ್ಗೆ ಎನ್ಕ್ವೈರಿ ಮಾಡಕ್ ಬಂದ್ನಾ? ದೇವ್ರೆ, ಇರೋ ಕಷ್ಟ ಸಾಲಲ್ಲ ಅನ್ನೋ ಹಾಗೆ ಇವನ್ ಕೂಡ ನನಗ್ ಸಮಸ್ಯೆ ಆಗ್ತಾನಾ? ಇವರೆಲ್ಲ ಮಹಾನ್ ಪ್ರೇಮಿಗಳೇ ಆಗಿರಬಹುದು, ಆದ್ರೆ ಜೊತೆಯಾಗಿ ಬದುಕಲಿಲ್ಲ. ನೀನ್ ನನ್ನ ಪ್ರೀತಿಸಿದ್ರೆ ಜೊತೆಲಿದ್ದು 100 ವರ್ಷ ಬದುಕಿದ ಜೋಡಿಯಾಗಿ ನಾವು ಚರಿತ್ರೆನ ಸೃಷ್ಟಿ ಮಾಡೋಣ. ಏನಂತೀಯ? ಥ್ಯಾಂಕ್ ಯು. ಕ್ಲಾಸಿಕ್ ಲವ್. ಈಗ ನಮ್ಮ ಸೆಕೆಂಡ್ ಕಪಲ್ ಅಭಿ ಅಂಡ್ ಲತಾ. ಪ್ಲೀಸ್ ಕಮ್ ಆನ್ ಟು ದ ಡಯಸ್. ಪ್ಲೀಸ್ ಗಿವ್ ದೆಮ್ ಅಪ್ಲಾಸ್. ಮೇಡಮ್ 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 ಪ್ಲೀಸ್ ಮೇಡಮ್, ನನ್ನ ಲವ್ ಮಾಡಿ ಮೇಡಮ್. ಮೇಡಮ್ ನಿಮ್ಮ ಕೈ ನೀವಿಲ್ಲ ಅಂದ್ರೆ ಸತ್ತು ಹೋಗ್ತೀನಿ ಮೇಡಮ್. ಬೇಕು ಅಂದ್ರೆ ನಾನು ನಿಮ್ಮ ಕಾಲ್ ಬೇಕಾದ್ರೂ ಹಿಡ್ಕೋತೀನಿ ಮೇಡಮ್. ನೀವೇನು ಹೇಳಿದ್ರು ಮಾಡ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್. ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್, ಒಪ್ಕೊಳ್ಳಿ ಮೇಡಮ್. ಪ್ಲೀಸ್ ಮೇಡಮ್, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಮೇಡಮ್. ತಗೊಂಡ್ಬಿಟ್ರಾ? ಬೇಡ್ಕೊಂಡು ತಿನ್ನೋ ಲವ್. ಈಗ ನಮ್ಮ ಥರ್ಡ್ ಕಪಲ್ ಗೌರಿ ಅಂಡ್ ಶ್ರಾವಣ್. ಪ್ಲೀಸ್ ಕಮ್ ಆನ್ ಟು ದ ಡಯಸ್. ಏನ್ ಇಷ್ಟು ಖುಷಿಯಾಗಿದ್ಯಾ? ಮುಂದಿನ ಜೋಡಿ ನಾವೇ ಅಲ್ವಾ? ನಾನ್ ಪ್ರಪೋಸ್ ಮಾಡಿದ್ರೆ ಅಲ್ವಾ ನಾವು ಗೆಲ್ಲೋದು ಸೋಲೋದು. ಅದಕ್ಕೆ ನಾನಲ್ಲಿ ಬಾಯೇ ಬಿಡಲ್ಲ. ನೀನೇನ್ ಮಾಡ್ತೀಯೋ ನೋಡ್ತೀನಿ. ನಿನ್ನ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನೀನಿಷ್ಟು ಸುಂದರವಾಗಿ ಇರ್ತೀಯ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನಿಜಕ್ಕೂ ನಿನ್ನ ಲವ್ ಮಾಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ನನಗೆ ಹೀಗೆಲ್ಲ ಆಗುತ್ತಾ ಅಂತ ಭಯ ಆಗ್ತಾ ಇದೆ. ಆಗಲ್ವೇನೋ ಅಂತಾನೂ ಭಯ ಆಗ್ತಾ ಇದೆ. ಅಷ್ಟಕ್ಕೂ ನಮ್ಮ ಮದುವೆ ಆಗುತ್ತಾ ಆಗಲ್ವಾ? ನಡೆಯುತ್ತೆ. ಟ್ರೆಂಡಿ ಲವ್. ನಿಜ ಅಂದ್ರೆ ಇವರು ನಂಗೆ ಎಷ್ಟೋ ಸಲ ಪ್ರಪೋಸ್ ಮಾಡಿದ್ದಾರೆ. ಈಗ ನಾನು ಪ್ರಪೋಸ್ ಮಾಡ್ತೀನಿ. ವಾವ್, ಇದು ಡಿಫ್ರೆಂಟ್ ಆಗಿದೆ. ಮಾಡಿ. ಸಾರು ನಾನ್ ಕೋಪರೇಷನ್ ಅಂತ ಬಾಯ್ ಬಿಡದೆ ಇದ್ರು ಮೇಡಮ್ ಜಾಣತನ ತೋರಿಸಿದ್ರು. ಈ ರೌಂಡ್ ಸಾರ್ ಕತೆ ಮುಗ್ದಾಗೆ. ನಾನೊಬ್ಳು ಗೊತ್ತಿಲ್ಲದೆ ಬಂದಿರೋ ಅತಿಥಿ, ಎಲ್ಲೋ ಇರೋ ಕಾಡು ಹೂವು. ಗುಡಿಲಿರೋ ದೇವ್ರ ಪಾದಕ್ಕೆ ಸೇರಿರೋ ಹಾಗೆ ನಾನು ನಿಮ್ ಜೀವನಕ್ಕೆ ಬಂದೆ. ನಾನ್ಯಾರೋ ನಿಮಗ್ ಗೊತ್ತಿಲ್ಲ. ನನ್ನ ನಾನು ಅಂತ ನೀವು ಪ್ರೀತಿಸ್ಲಿಲ್ಲ. ಎರಡು ದಿನ ಇದ್ದು ಹೊರಟೋಗೋಳು ಅಂದ್ಕೊಂಡಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ನಾನ್ ಬಂದಿದ್ದು ವಾಪಸ್ ಹೋಗೋದಿಕ್ಕಲ್ಲ ಅಂತ. ತಿರುಗಿ ನೋಡಿದ್ರೆ ನನ್ನ ಪಕ್ಕದಲ್ಲಿ ನೀವಿಲ್ಲ. ನಿಮ್ ಹೆಜ್ಜೆ ಗುರ್ತನ್ನ ಹುಡುಕ್ತಾ ಬಂದೆ. ಹೂವಾಗಿ ಪೂಜೆ ಮಾಡೋದಕ್ಕಲ್ಲ, ಮನುಷ್ಯಲಾಗಿ ಪ್ರೀತಿಸೋದಕ್ಕೆ. ಆಗ ನನ್ನ ಸ್ಥಾನ ನಿಮ್ ಪಾದದ ಹತ್ರ. ಈಗ ನಿಮ್ ಹೃದಯದಲ್ಲಿ ಜಾಗ ಕೇಳ್ತಿದ್ದೀನಿ. ಅಲ್ಲಿ ಚಿಕ್ಕ ಜಾಗ ಕೊಡಿ ಸಾಕು.
ನಿಮ್ಮ ಎದೆ ಬಡ್ತಾ ಆಗ್ತೀನಿ. ಈ ಜನ್ಮಕ್ಕೆ, ಪ್ರತಿ ಜನ್ಮಕ್ಕೆ, ಜನ್ಮ ಜನ್ಮಕ್ಕೆ. ಈ ತರ ಪ್ರಪೋಸ್ ನೋಡಿದ್ಮೇಲೂ ಸುಮ್ನೆ ಕೂತಿದ್ದೀರಲ್ಲ, ಹೊಡಿರಿ ಚಪ್ಪಾಳೆ. ಮೊದಲನೇ ರೌಂಡ್ ಅಲ್ಲಿ 4 ಕಂಟೆಸ್ಟೆಂಟ್ ಚೆನ್ನಾಗಿ ಪ್ರಪೋಸ್ ಮಾಡಿದ್ರು. ಜಡ್ಜಸ್ ಕೊಟ್ಟಿರೋ ಮಾರ್ಕ್ಸ್ ಪ್ರಕಾರ ಇವರಲ್ಲಿ ತುಂಬಾ ಚೆನ್ನಾಗಿ ಒಬ್ರು ಕಂಟೆಸ್ಟೆಂಟ್ ಸೂಪರ್ ಆಗಿ ಪ್ರಪೋಸ್ ಮಾಡಿದ್ರು. ಅವರು ಮಿಸಸ್ ನಿತ್ಯ. ಸೊ ಈ ರೌಂಡ್ ವಿನ್ನರ್ಸ್ ನಿತ್ಯ ಅಂಡ್ ಜೈ. ಆಲ್ ದಿ ಬೆಸ್ಟ್ ಮೇಡಮ್. ಈ ರೌಂಡ್ ಕೂಡ ನೀವೇ ಗೆಲ್ಲಬೇಕು. ಥ್ಯಾಂಕ್ ಯು ನಾಣಿ ಅವರೇ. ಅವಳು ಈ ರೌಂಡ್ ಅಲ್ಲಿ ಯಾವ ಪರಿಸ್ಥಿತಿಲೂ ಗೆಲ್ಬಾರ್ದು ಜೈ. ಅವಳು ಗೆಲ್ಬೇಕು ಅಂದ್ರೆ ನನ್ನ ರೆಡಿ ಮಾಡ್ಬೇಕಲ್ಲ. ಬನ್ನಿ ಹೋಗೋಣ. ಬೇಗ ಕೋಟ್ ತೆಗ್ದ್ಬಿಡಿ, ರೆಡಿ ಮಾಡ್ತೀನಿ. ಇವಳಿಗೆ ಹೀಗಲ್ಲ, ಮಾಡ್ತೀನಿ. ನಿತ್ಯ ಒಂದು ಇಂಪಾರ್ಟೆಂಟ್ ಕಾಲ್ ಮಾಡಬೇಕು. ಇಲ್ಲಿ ಸಿಗ್ನಲ್ ಸರಿಯಾಗಿ ಸಿಗಲ್ಲ. ನಾನು 2 ಮಿನಿಟ್ಸ್ ಮಾತಾಡ್ಕೊಂಡು ಬರ್ತೀನಿ. ಈಗ ಹೇಗೆ ರೆಡಿ ಮಾಡ್ತೀಯೋ ನಾನು ನೋಡ್ತೀನಿ. ಫೋನು ಇಲ್ಲ, ಗೀನೂ ಇಲ್ಲ. ಎಲ್ಲಿ ಅವರು? ಫೋನಲ್ಲಿ ಮಾತಾಡಕ್ಕೆ ಇಷ್ಟು ಹೊತ್ತಾ? ಎಲ್ಲಿ ಹೋದ್ರು? ಏನಮ್ಮ ಜೈಯಲ್ಲಿ ಇನ್ನೂ ರೆಡಿ ಆಗ್ಲಿಲ್ವಾ? ಟೈಮ್ ಆಗ್ತಿದ್ಯಲ್ಲಮ್ಮ. ಅವರು ಫೋನ್ ಮಾಡ್ಬೇಕು ಅಂತ ಹೊರಗ್ ಬಂದ್ರು ಆಂಟಿ. ಆದ್ರೆ ಎಲ್ಲಿ ಹೋದ್ರು? ಏನು ಆಂಟಿ ಇದು? ಆಂಟಿ ಆಂಟಿ ಸರಿಯಾಗಿ ಇಟ್ಕೋ. ಬನ್ರಿ ಬೇಗ. ಅಬ್ಬಾ, ನಡೀರಿ ನಡೀರಿ. ನಡಿ. Last 2 minutes. ವಾವ್, 3 ಜೋಡಿನೂ ರೆಡಿಯಾಗಿ ಸರಿಯಾದ ಟೈಮಿಗೆ ಬಂದಾಯ್ತು. ಇನ್ನು 1 ಜೋಡಿ ಅಷ್ಟೇ ಬರ್ಬೇಕು. ಅವ್ರು ಎಲ್ಲಿದ್ದಾರೆ? ಆ ಜೋಡಿ ಇನ್ನು ಬರೋದಿಲ್ಲ. ಈ ರೌಂಡ್ ಆಗ್ತಿದ್ದ ಹಾಗೆ ಮನೆ ದಾರಿ ಹಿಡಿಯೋದೆ. ಜೈ ಸರ್ ಇಲ್ಲಿ ನೋಡಿದ್ರ? ಆ ರೂಮಲ್ಲಿದ್ದಾನೆ. ಮತ್ತೆ ನಿತ್ಯ ಮೇಡಮ್? ನಮ್ಗೇನ್ ಗೊತ್ತು? ನಿಮಗೆ ಗೊತ್ತಿಲ್ವಾ? ಸರ್ ಇನ್ನೂ ರೆಡಿ ಆಗಿಲ್ವಲ್ಲ, ಟೈಮ್ ಆಗ್ತಿದೆ ಅಲ್ಲಿ. ನಾನೇನ್ ಮಾಡ್ಲಿ ನಾಣಿ? ಮೇಡಮ್ ಎಲ್ಲಿದ್ದಾರೆ ಸರ್? ನನಗೇನ್ ಗೊತ್ತು? ಇದು ಅನ್ಯಾಯ ಸರ್, ಪಾಪ ಸರ್ ಮೇಡಮ್.
ಏನ್ ನಾಣಿ ನಿಮ್ ಮೇಡಮಿಗೆ ನಾನೇ ಏನೋ ಮಾಡ್ದಾಗ ಹೇಳ್ತಿದ್ಯಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಹೋಗಿ ಹುಡ್ಕೋ. ಓನ್ಲಿ 30 seconds ಲೆಫ್ಟ್. ಕೊನೆ ಜೋಡಿ ಎಲ್ಲಿದ್ರು ಬೇಗ ಬರ್ಬೇಕು. ಸರ್ ಏನ್ ನಾಣಿ, ಏನು ಹುಡುಕ್ತಿದ್ಯಾ? ನಿತ್ಯ ಮೇಡಮ್ನ ನೀವೇ ಲವ್ಸಿದ್ರ ತಾನೆ? ನಿಜ ಹೇಳಿ ಸರ್. ನನ್ಗೇನ್ ಗೊತ್ತಾ? ನನ್ಗೇನ್ ಗೊತ್ತಿಲ್ಲ. ಪ್ರಸಾದ್ ಅವರೇ ನಿಜ ಹೇಳಿ, ನಿತ್ಯ ಮೇಡಮ್ನ ನೀವು ನೋಡಿಲ್ವಾ? ನನ್ಗೇನ್ ಗೊತ್ತಾ? ಹೊಟ್ಟೆಗೆ ಅನ್ನ ತಿಂತೀಯಾ ಮಣ್ಣು ತಿಂತೀಯಾ? ಹೋಗ, ನನ್ ಗೊತ್ತಿಲ್ಲ. ನನ್ಗೇನ್ ಗೊತ್ತಿಲ್ಲ, ನನ್ಗೇನ್ ಗೊತ್ತಿಲ್ಲ. ಮೇಡಮ್ 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 ಏನಾಯ್ತು ಮೇಡಮ್? ಮೇಡಮ್ ಎಲ್ಲ ಮುಳುಗೋಯ್ತು. ನಾನೇ ಹೋಗಿ ನಿತ್ಯನ ನೋಡ್ಬಿಟ್ಟ. ವಾವ್, ಮೈಂಡ್ ಬ್ಲೋಯಿಂಗ್, ಆಸಮ್. ಇದನ್ನ ಯಾರು ಅರೇಂಜ್ ಮಾಡಿದಾರೋ ಅವ್ರಿಗೆ ಹ್ಯಾಟ್ಸ್ ಆಫ್. ಅಂದ್ರೆ ಈ ಫ್ಲವರ್ ಬಾಂಬ್ ಕೆಲಸ ನಿಮ್ದಲ್ವಾ ಮೇಡಮ್? ಇಲ್ಲ, ನಾವು ಕೂಡ ನಿಮ್ ತರನೇ ಹೆದ್ರಿದ್ವಿ. ಮತ್ತೆ ಇಷ್ಟು ಜನರನ್ನ ಎದುರಿಸಿ ಸರ್ಪ್ರೈಸ್ ಕೊಡೋ ಆಗೈತೆ ಯಾರಿಗಿದೆ? ಆ ಅವಶ್ಯಕತೆ ನನಗಿದೆ. ಈ ರೀತಿಯಾದ್ರೂ ಜೈ ಗಂಗಾ ಪ್ರೀತಿನ ತಿಳ್ಕೊತಾನೆ. ಪ್ರಾಣ ಬೇಕಾದ್ರೂ ಕೊಡೋ ಅವಳ ಪ್ರೀತಿನ ಗುರ್ತಿಸ್ತಾನೆ. ನನ್ ಪ್ಲಾನ್ ಸಕ್ಸಸ್. ಸರ್ಪ್ರೈಸ್ ಆಗಿ ನಡೆದಿರೋ ಈ ಕೊನೆ ರೌಂಡ್ ಅದ್ಭುತ. ಈ ರೌಂಡ್ ಅಲ್ಲಿ ಕೂಡ ನಿತ್ಯ ಅವರು ತಮ್ಮ ಗಂಡ ಅಂದ್ರೆ ಎಷ್ಟು ಪ್ರೀತಿ ಅಂತ ತೋರಿಸಿದ್ರು. ನಾವು ಗಿವ್ ಹರ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಹೀಗಾಗುತ್ತೆ ಅಂತ ನಿಂಗೆ ಮೊದಲೇ ಗೊತ್ತಿತ್ತಲ್ವಾ? ಇವ್ರಿಗೆ ಗೊತ್ತಾಗ್ದಿದ್ದ ಹಾಗೆ ನೀನೇ ಇಲ್ಲಿ ಬಾಂಬ್ ಅರೇಂಜ್ ಮಾಡಿದ್ಯ. ನಾನು ಈ ರೀತಿ ಚೀಪ್ ಟ್ರಿಕ್ಸ್ಗೆ ಬೀಳ್ತೀನಿ ಅನ್ಕೊಂಡಿದ್ರೆ ಅದು ನಿನ್ ಭ್ರಮೆ. ನಿಜವಾದ ಬಾಂಬ್ ಬಿಟ್ಟು ಸಾಯಿಸಿದ್ರು ಸರಿ, ಮತ್ತೆ ನಿನ್ನ ಪ್ರೀತಿಸಲ್ಲ. ಆ ಪ್ರೀತಿ ಅವತ್ತೇ ಸತ್ತೋಯ್ತು. ಸೊ ಇವತ್ತು ನಮ್ಮ ಬೆಸ್ಟ್ ಕಪಲ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಅಂಡ್ ಮಿಸಸ್ ನಿತ್ಯ ಜೈ. ಅವಾರ್ಡ್ ಕೊಡೋಕ್ ಬಂದು ಅವಾರ್ಡ್ ತಗೋತಿರೋ ಈ ಗ್ರೇಟ್ ಕಪಲ್ಗೆ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಕಂಗ್ರಾಟ್ಸ್. ಕಂಗ್ರಾಟ್ಸ್. ಕಂಗ್ರಾಟ್ಸ್ ಜೈ. ಕಂಗ್ರಾಟ್ಸ್. ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸ್. ಕಂಗ್ರಾಚುಲೇಷನ್ಸ್. ಕಂಗ್ರಾಟ್ಸ್. ಕಂಗ್ರಾಟ್ಸ್. ಬಾಯ್. ಮೇಡಮ್ ಇಲ್ಲಿ ಬನ್ನಿ. ಇಲ್ಲಿ